ಅಲ್ಲ ಕನಕ ಹಿಂಗಂದ್ರೆ ಹೆಂಗೆ ಆ, ಅಲ್ಲ ಮದ್ವೆನೇ ಬೇಡ ಅಂತ ಕಂಡೀಷನ್ ಅಂತ ಕುಂತಿದ್ದೀರಕ್ಕ. ಅಯ್ಯೋ ಇನ್ನೇನ ಮಾಡಿಯೇ, ಇನ್ನೇನು ಮಾಡಿಯೇ? ಸ್ವಲ್ಪ ಬರೋಕೆ ಯಾಕಂದ್ ಬಿಡೋಣ, ಅವರು ನಮ್ಗೆ ಒಂದಕ್ಕಿಲ್ಲ ಕಣ. ಅಲ್ಲ ಕಣಣ್ಣ, ಅವತ್ತು ಅಮ್ಮ ಏನಂದ್ಲು, ವಾರಿ ತಾಳಿ ನಾವು ಮಾಡಿಸ್ತೀವಿ ನಾವು, ನೀವೇನು ತಲೆಗೆಡ್ಸ್ಕೊಬೇಡಿ, ನೀವು ದೇವಸ್ಥಾನದಲ್ಲಿ ದಾರ ಹುಯ್ ಕೊಡಿ ಸಾಕು, ಕರ್ನಾಟಕ ನಾವು ಜೋರಾಗಿ ಮಾಡ್ಕೊತೀವಿ, ಅದು ಎಷ್ಟು ಜನ ಬೇಕು ಕರ್ಕೊಬನ್ನಿ ಅಂತ ಅಂದ್ಲು ತಾನೆ. ಅಂದ್ಲು ಇಲ್ವೋ ಎರಡ ನಿನ್ನ ಮುನ್ಗಡ್ಲೆಯ ಇವರು ಈ ಬುದ್ಧಿ ಯಾಕಲ್ಲ ಇವ್ರು. ಈಗ ಏನಂತಕ್ಕ ಈಗ ಮಾಡ್ಸಕ್ಕಿಲ್ಲ ಅಂದಾರ? ಓ ಮಾಡ್ಸಾರಂತೆ. ಈಗ ಫೋನ್ ಮಾಡ್ಲವ ಅಕ್ಕ, ಈಗ ಈಗೊಂದು ಒಂದು ಗಂಟೆ ಟೈಮ್ ಆಯ್ತು ಮಾಡದ್ಲ ಫೋನ. ಮಾಡ್ಬಿಟ್ಟು ನಾಳೆಗೆ ಮೈಸೂರಿಗೆ ಬರ್ತೀವಿ, ನಿಮ್ಮ ಹುಡುಗಿ ಕರ್ಕ ಬನ್ನಿ ಅಂತ ಅಂದ್ಲು. ವಾಲೆ ಮಾಡಕ್ಕೆ ಹಾಕ್ಬೇಕು ಅಂತ ಅಂದ್ಲಲ್ಲ. ನನಗೆ ಅನುಮಾನ ಬತ್ತು, ಇದೇನಿದು ವಾಲೆ ಮಾಡಕ್ಕೆ ಹಾಕ್ಬೇಕು ಅಂತಾಳಲ್ಲ, ವಾಲೆ ಜುಮ್ಕಿ ಜುಮ್ಕಿ ಅಂತಿದ್ದಾರೆ, ವಾಲೆ ಅಂತಾರಲ್ಲ ಅಂದ್ಬಿಟ್ಟು ಎಷ್ಟು ಗ್ರಾಮ್ಗಕ್ಕ ಏನಕ್ಕ ಅಂತ ಕೇಳಿದೆ. ಹಂಗೆ ಕೇಳಿದ್ಕೆ 3 ಗ್ರಾಮ್ 4 ಗ್ರಾಮ್ ಮಾಡಿಸ್ತೀನಿ ಅಂತಾಳಲ್ಲ. ಮದುವೆ ಹೆಣ್ಣಿಗೆ 3 ಗ್ರಾಮ್ 4 ಗ್ರಾಮ್ ಮಾಡ್ಸಾರಣ, ಹೇಳೋಣ ನೀನೇ. 3 ಗ್ರಾಮ್ 4 ಗ್ರಾಮ್ ಮಾಡಿಸ ಸಾಕದ್ದ? ಮಾತಾಡಿದ್ರು ಅಂತಾರಲ್ಲ, ನಮ್ಗೆ ಎಷ್ಟು ಬೇಜಾರಾಕಿಲ್ಲ. ಅದೇ ಕಷ್ಟ ಮಾಡ್ಸಾರು ಮಾಡಿಸ್ಬೇಕು, ಒಂದು 10 ಗ್ರಾಮ್ಗಾರು ಮಾಡಿಸ್ಬೇಡ್ದ? ಈಗ ನಮ್ಮ ಹೆಣ್ಗೂ ಜುಮ್ಕಿ ತೆಗೆದು ಮಡ್ತೀವಿ 10 ಗ್ರಾಮ್ ಕನಕ ಬೇಡ ಕಣ, 10 ಗ್ರಾಮ್ ಬೇಡ, ಒಂದು 6-7 ಗ್ರಾಮ್ ಅಲ್ಲಾರೆ ಸುಮಾರಾಗಿ ಮಾಡಿಸ್ಬೇಡ್ದಣ. ಏನು ಸಣ್ಣ ಇಕ್ಕಿರ್ತಾರಂತ ಅಂದ್ರೆ ಮದುವೆ ಇಟ್ಟಿಲಿ ಕಳಕಿಲ್ವಲ್ಲ, ಈಗೇನೋ ಆರ್ಟಿಫಿಷಿಯಲ್ ಬಲ್ವಾ ಅಂತಾಳಲ್ಲ. ಅಷ್ಟದೇ ಇಷ್ಟದೇ, ಆ ಬದುಕದೆ ಈ ಬದುಕದೆ, ಅಷ್ಟು ದುಡ್ಡು ಮಡಗಿವಿ ಇಷ್ಟು ದುಡ್ಡು ಮಡಗಿವಿ ಅಂತ ಅಂದ್ರಲ್ಲ. ಯಾವ ದುಡ್ಡಿದ್ದು ಏನು ಪ್ರಯತ್ನವಣ ಹೇಳ ನೀನೇ. ಅವತ್ತು ಯಾಕೆ ಒಪ್ಕೋಬೇಕಾಗಿತ್ತು, ಇವತ್ತು ನಾವು ಕೈ ತುಂಡಾಗಿರತ್ತಾನೆ, ನಾವು ಮಾಡಕ್ಕೆ ನಾವು ನಮ್ಮ ತಾವು ಬಂಡವಾಳ ಇಲ್ಲ ಅಂತ ಅಂದಿದ್ದು. ಹಂಗಂದ್ರೂ ಇಲ್ಲ ನಾವು ಮಾಡ್ಕೊತೀವಿ ಮಾಡಿ ಅಂದ್ಬಿಟ್ಟು ಇವತ್ತು ಹಿಂಗೆ ಅಂತವ್ರೆ. ಅದಕ್ಕೇನ ಬೇಡವೇ ಬೇಡ, ಬೇಡಕ್ಕದ್ ಬಿಡೋಣ, ಈ ಸವಾಸವೇ ಬೇಡ ತಗೆ ಕಿತ್ತಾಕದ. ಹೆಂಗೂ ಓದಬೇಕು ಅಂತತೆ, ಒಂದು 2 ವರ್ಷ ಓದ್ಕೊಳ್ಳಿ, ಆಮೇಲೆ ಅದೇನು ನೋಡೋಕ್ಕಾಯ್ತದೆ. ಏನು ಶಿವಣ್ಣ ಅಕ್ಕ ಹಿಂಗಂತದಲ್ಲ? ಇನ್ನೇನಣ್ಣ, ಇನ್ನೇನು ಅವಳು ಹೇಳೋದು ಬೇರೆ ನಾನು ಹೇಳೋದು ಬೇರೆ ಅಲ್ಲ ಅಣ್ಣ. ಯಾಕೋ ವಾತಾವರಣ ಸರಿ ಇಲ್ಲ ಬಿಡೋಣ. ಅವನು ಹುಡುಗ ಅವತ್ತು ಫೋನ್ ಮಾಡಿ ಅದೇನೋ ಮೈಸೂರು ಕರ್ಕೊ ಹೋಗ್ತೀನಿ, ಉಂಗುರ ಬಟ್ಟೆ ಕೊಡಿಸ್ತೀನಿ ಅಂದ್ಕೊಂಡು ಏನೋ ಫೋನ್ ಮಾಡಿದಂತೆ. ನಾನು ಕೇಳಿದ್ಲು ಇವಳು ಹಿಂಗಂತದೆ ಅಂತ. ನಾನು ಬೇಡ ಅಂದೆ. ನೀನೇನಾರು ಅನ್ಕೋಣ, ಮದುವೆಕಂದು ಮುಂಚೆಗೆ ಅಲ್ಲಿಗೆ ಇಲ್ಲಿಗೆ ಸುತ್ತು ಬಿಡೋದು, ಈಗ ನೋಡಿ ಹೆಂಗಾಯ್ತದದು ಅಂತ. ಇವರು ಮಾತಾಗ ಗಂಟ್ಲೇ ಒಂಥರ ಇದ್ರು ಇವರು ಜನಗಳು. ನೀವೇನಂದ್ರು ಮಾಡ್ತೀವಿ, ನೀವೇನಂದ್ರು ಹೇಳ್ತೀವಿ ಅನ್ನೋ ಲೆಕ್ಕದಲ್ಲಿತ್ತು. ಮಾತು ಯಾವಾಗ ಆಯಿತು ಒಪ್ಪಿಳೆ ಯಾವಾಗ ತಗೊಂಡು ಇವ್ರು ಇನ್ನೇನು ಮಾಡ್ಕೊಂಡವ್ರು ಅನ್ನೋ ಲೆಕ್ಕ ಬತ್ತು. ಅವನು ಹುಡುಗನೇ ಕರೆದಂತೆ ನಾವು ಕಳಿಸ್ತೀವಲ್ಲ, ಅದಕ್ಕೆ ನಮ್ಮ ಹೆಣ್ಣು ಕೈಲಿ ಮುನ್ಸ್ ಕಟ್ಕೊಂಡಿದ್ದಾನಂತೆ. ಕಟ್ಕೊಳ್ಳಿ ಬಿಡು ಮುನ್ಸ್ನೇ, ಈಗೇನಂತೆ ಈಗೇನಣ್ಣ ಅದಕ್ಕೆ ತಲೆ ಕೆಡ್ಸ್ಕೋಬೇಕಣ್ಣ, ಅದಕ್ಕೆ ತಲೆ ಕೆಡ್ಸ್ಕೋಬೇಕು ಹೇಳು? ಬೇಡ ಬಿಡು, ಅದಕ್ಕೆ ತಲೆ ಕೆಡ್ಸ್ಕೋಬೇಕು. ಅಲ್ಲ ಏನು ಜನವಣ ತೂ, ನನಗೆ ನಿಜವಾಗ್ಲೂ ಬೇಜಾರಾಯ್ತದೆ. ಏನೋ ನಮ್ಮದು ತಮ್ಮದು ಒಳ್ಳೆತಕ್ಕೆ ಸೇರ್ಕೊಳ್ಳಿ ಅಂತ ನಾನು ತೂರು ಹಾಕ್ಬಿಟ್ಟು ಇವತ್ತು ನನಗೆ ಒಂಥರ ಬೇಜಾರಾಗ್ತದೆ ಕಣಣ. ಅಯ್ಯೋ ಅಣ್ಣ ನೀನೇನು ಮಾಡಿಯೇ? ಈಗ ಹೆಣ್ಣಿದವ್ರನ್ನ ಯಾರು ತೂರು ಹಾಕ್ತಾನೆ, ಅವ್ರವ್ರೇ ಮಾಡ್ಕೊಳಕ್ಕಿಲ್ಲ. ತೋದಿದ್ದೀಯ ನಿಂದೇನು ತಪ್ಪು ಅಂತ ಹೇಳೋಕ್ಕಾಗಿಲ್ಲ. ಈಗ ನಾವು ಅಣ್ಣ ಕಂಡು ನಮ್ಮ ಹೆಣ್ಣ ಬಾವಿ ತೊಳಕದ್ದಣ ಹೇಳೋಣ ನೀನೇ. ಹಂಗದ ಬಕ್ಕ ನಮ್ಮ ಮಕ್ಕಳೇ ನಮ್ಗೇನು ಬಾರ್ವಾ, ಅವೇನೋ ಆಡ್ತವೆ ಅಂದ್ಬಿಟ್ಟು ಅವ್ರು ಮಾತಾಡಿದ ಮಾತುಗೂ ಇವತ್ತೊಂದು ಮಾತುಗೂ ಭಾಳ ವ್ಯತ್ಯಾಸ ಅದೇ. ಬೇಡ ಬಿಡು, ಆಯಿತು ಅಣ್ಣಂಗೆ ಶಿವಣ್ಣಂಗೆ ಫೋನ್ ಮಾಡಿ ಹೇಳ್ತೀನಿ, ಕ್ಯಾನ್ಸಲ್ ಮಾಡಿಬಿಡಿ ಮದುವೆ ಅಂತ ಹೇಳ್ತೀನಿ ಬಿಡು. ಅದಕ್ಕೆ ಫೋನ್ ಮಾಡ್ಸಕ್ಕೆ ಅಂತ ಬಂದೋಣ, ಫೋನ್ ಮಾಡ್ತೀನಿ ತಾಡಕ. ಮತ್ತೆ ನೀವು ಪ್ರಯತ್ನಿಸುತ್ತಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ, ಸ್ವಲ್ಪ ಸಮಯದ ನಂತರ ಮತ್ತೆ ಪ್ರಯತ್ನಿಸಿ. ಯಾಕೆ ಸ್ವಿಚ್ ಆಫ್ ಆಗ್ಬಿಟ್ಟದೆ? ಸ್ವಿಚ್ ಆಫ್ ಆದ್ರೆ ಆಗ್ಲೇಣ. ಈಗ ನಾವೇ ಹೇಳವ ಇಲ್ಲ ನೀವು ಹೇಳಿರೋ? ಬೇಡ ಬಿಡಕ್ಕ, ನಾನು ಶಿವಣ್ಣ ಕೊಟ್ಟು ಹೇಳ್ತೀನಿ ಫೋನ್ ಮಾಡಿ. ಅವಣ್ಣ ಹೇಳ್ತದಲ್ಲ ಹೋಗಿ ಅಲ್ಲಿ ನಿಮಗೆ ಅವಳೇ ಮಾತಾಡ್ ಫೋನ ಯಾಕೆ ಏನು ಅಂತ ಕೇಳೋಕ್ಕೆ. ಆಗ ಹೇಳಿ ಹೋಯ್ ಬರೀ ನಾವು ಮಾಡೋಕ್ಕಿಲ್ಲ, ಯಾಕೋ ನಮ್ಗೆ ಇಷ್ಟ ಆಯ್ತಲ್ಲ ಬುಡಿ ನಾವು ಮಾಡೋಕ್ಕಿಲ್ಲ ಅಂದ್ಬಿಟ್ಟು ಹೇಳಿ. ಹಂಗೂ ಪಾಟೇಲಪ್ಪ ಅಂತ 2 ಲಕ್ಷ ದುಡ್ಡುಗೂ ಹೇಳಿದೆ ಕಾರಣ ನಮಗೂ ಖರ್ಚಾವಲ್ಲ ಅಂದ್ಬಿಟ್ಟು ಇವರು ಈ ಥರ ಇವತ್ತು ಯಾವ ಬದುಕು ಬಾಳಿ ಇರ್ತಾನೆ ಏನಣ್ಣ. ಕೊಡಬೇಕು ಅನ್ನೋ ಒಂದು ಮನ್ಸಿಲ್ವಲ್ಲ ಅವ್ರಿಗೆ. ಕೊಡಬೇಕು ಅನ್ನೋ ಮನ್ಸಿದ್ರೆ ಹೆಂಗಾರ ಆಯ್ತದೆ, ಕೊಡಬೇಕು ಅನ್ನೋ ಮನ್ಸಿಲ್ಲ. ಇಲ್ಲ ಬಿಡೋಣ, ಮನ್ಸಿಲ್ಲ ಅದಂತೂ 100ಕ್ಕೆ 100 ಭಾಗ ಸತ್ಯ. ಮನ್ಸಿದ್ರೆ ಅವರು ಕೊಡ್ದಾನೆ ಇರ್ತಿದ್ರ, ತತ್ತದಾನೆ ಇರ್ತಿದ್ರ. ಈಗ ತಗೊಡ್ತಾನೆ ಯಾರ ಮನೆಗೆ ಹೋಯ್ತಿತ್ತು, ಬೇರೆಯವ್ರಿಗೆ ಹೋಯ್ತಿತ್ತು, ಅವ್ರ ಮನೆಗೆ ತಾನೇ ಹೋಯ್ತಿದ್ದು. ಅದನ್ನ ಅರ್ಥ ಮಾಡ್ಕೊಳ್ಳೋದಾಗಿದ್ರೆ ಇವರು ಈ ಥರ ಆಡ್ತಿದ್ರ. ಏನೋ ಹೆಣ್ಣಿಗೆ ಮಾಡಿಸಿದ್ರು ಹೆಣ್ಣೇನು ಅವ್ರ ಅಪ್ಪರ ಮನೆಗೆ ಕೊಟ್ಟು ಬರೋಕೆಲ್ಲ ನಮಗೆ ತರೋದು ಅನ್ನೋದೊಂದು ಮನ್ಸಲ್ಲಿ ಇದ್ದಿದ್ರೆ
ಮಾಡಿಸ್ಕೊಡೋರು. ಈಗ ಅಚ್ಚುಕಟ್ಟ ಕಿವಿಗೂ ಮಾಡ್ಸೋಕಾಕಿಲ್ಲ ಅಂದ್ಮೇಲೆ ಇನ್ಯಾಕೆ ಬಿಡಿ. ನಾವು ಇವತ್ತಲ್ವಲ್ಲ ಹೇಳ್ತಾರದು, ಅವತ್ತೇ ಹೇಳ್ತಿದ್ವಲ್ಲ, ಅವತ್ತೇ ಕಡ್ಡಿ ತುಂಡಾದಂಗೆ ಎಲ್ಲ ಮಾತಾಡಿವಲ್ಲ. ಅದಕ್ಕೇನ ಸುಮ್ಮನೆ ಯಾಕೆ ತಲೆಗೆಡ್ಸ್ಕೋಬೇಕು. ಅಯ್ಯೋ ಯಾಕೋ ನಮ್ಮ ಹೆಣ್ಣು ಹಿಂದೇಟ್ ಆಗ್ತೋಣ ಮೊದಲೇ ಅದಕ್ಕೆ ಇಷ್ಟನೇ ಇದ್ದಿತ್ತಿಲ್ಲ. ಓದಬೇಕು 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 ಅಂತ ಓದ್ಲಿ ಬಿಡೋಣ ಅತ್ತಾಗೆ, ಓದ್ಲಿ ಬಿಡು. ಇನ್ನೂ 2 ವರ್ಷದ 3 ವರ್ಷನೇ ಓದ್ಲಿ. ಇನ್ನು ಮದುವೆ ಸುದ್ದಿನೇ ಎತ್ತದ ಬೇಡ ಅನ್ಸ್ಬಿಟ್ಟದೆ ಕನ್ನಡ. ಓದ್ಲಿ ಅತ್ತಾಗಿ ಇನ್ನೇನು ಡಿಗ್ರಿ ಕಂಪ್ಲೀಟ್ ಆಗದೆ ಮುಂದಕ್ಕೆ ಏನು ಓದ್ತೀವಿ ಅಂದಳು. ಓದ್ಲಿ, ಓದ್ಕೊಳ್ಳಿ ಕನ್ನಡ ಅತ್ತಾಗೆ. ಇನ್ನೊಂದು 2 ವರ್ಷದಾಗೆ ಮಾಡೋದೇ ಬೇಡ ಅಂತ ಅನ್ಸ್ಬಿಟ್ಟದ ನಮಗೆ. ಸರಿ ಬಿಡಾಕ ಆಯ್ತು, ಬೇಡ ನೀವು ಹೇಳೋದು ಒಂದು ರೀತಿ ಸರಿಯಾಗಿ ಅದೇ ಬಿಡಿ, ಬೇಡ ಅದಕ್ಕೇನಂತೆ. ಇನ್ನೂ 2 ವರ್ಷ ಅಲ್ದಾರೆ ಇನ್ನು 3 ವರ್ಷ ಬಿಟ್ಕೊ ಮಾಡ್ತಾನೆ. ನಮ್ಮ ಮಕ್ಕಳು ನಮಗೆ ಭಾರವಾಗಿದ್ದಾವ, ಸುಮ್ಕಿರಿ. ಅದಕ್ಕೆ ಮಕ್ಕಳು ನಮಗೆ ಭಾರವಾಗಿಲ್ಲಕ, ಇರ್ಲಿ ಸುಮ್ಕಿರು, ತಲೆಗೆಡ್ಸ್ಕೊಳಕ್ ಹೋಗ್ಬೇಡ ನೀನು. ಅದಕ್ಕೇನ ಅದನ್ನ ಹೇಳೋದು ಅನ್ಕೊ ಬಂದೆ ಕಣ, ಬೇಜಾರು ಮಾಡ್ಕೊಬೇಡ. ಅದ್ರಲ್ಲಿ ಏನು ಬೇಜಾರು, ನಾನು ಬೇಜಾರಾಗ್ತೀನಿ ಅಂದ್ಬಿಟ್ಟು ಈಗ ತಗೊಂಡೋಗಿ ಸುತ್ತಾಕದ. ನಾಳೆ ದಿವಸಕ್ಕೆ ಅವರು ನೋಡ್ಕೊಳ್ಳಿಲ್ಲ ಅಚ್ಚುಕಟ್ಟಾಗಿ, ಆಗ ಆ ಕಣ್ಣು ಬಾಯಿ ಬಿಡ್ಬೇಕಾಯ್ತದೆ. ಅವ್ರು ಈಗ ಸರಿಯಾಗಿ ಇಲ್ಲ ಅಂತಂದ್ಮೇಲೆ ಮುಂದಕ್ಕೆ ಹೆಂಗೆ ಸರಿ ಅದಾರು. ಬೇಡ ಹೋಗು, ಅವಕ್ಕೆಲ್ಲ ತಲೆಗೆಡ್ಸ್ಕೊಬೇಡ. ನನ್ನ ಬಗ್ಗೆ ಚಿಂತೆ ಮಾಡ್ಬಿಡ ಕನಕ. ನಮಗೇನು ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಷ್ಟೇ ಪಾಪ. ನನ್ನ ಮಗಳು ಬೇರೆ ಅಲ್ಲ, ನಿನ್ನ ಮಕ್ಕಳು ಬೇರೆ. ನಾನು ಯಾವತ್ತೋ ಅನ್ಕೊಂಡಿಲ್ಲ. ಬೇಡ ಬೇಡ ಅಂತ ಬಂದಿದ್ದು ಮಾಡೋದೇ ಬೇಕಾಗಿಲ್ಲ. ಬೇಡ ಬಿಟ್ಟಾಕು. ಹೊಟ್ಟೆ ಹೇಳಿದ್ರೆ ಕೆರೆಗೆ ಹೋಗಳೆ ಬಟ್ಟೆ ಒಕ್ಕ ಬರೋಕೆ ತೀರಾರು ಮುಡಿಸೋದ ಅಂದ್ರೆ ಅಯ್ಯೋ ಯಾವ ಟಿವಿ ಬೇಡ, ಕಾಪು ಬೇಡ, ಸುಮ್ಕಿರೋಣ. ಇದೇ ಒಂದು ಬೇಜಾರು ಆಗ್ಬಿಟ್ಟದೆ, ಗಿರಿ ಹಿಡ್ಕೊಂಡಂಗೆ ಇಟ್ಕೊಬಿಟ್ಟದೆ ಕಣ. ನನಗಂತೂ ಹೊಸಿ ಬೇಜಾರಾಗಿಲ್ಲ, ಏನು ಮಾಡೋದು ಎಂತ ಅಂದ್ಕೊಂಡು ಅದೇ ಒಂದು ಬೇಜಾರಾಗಿ ಉಂಟದೆ ಕಣ. ನಿಜವಾಗ್ಲೂ ಹೊಸಿ ಬೇಜಾರಾಗಿಲ್ಲ. ಆಯಿತು ಸುಮ್ಮನಿರಕ್ಕ, ಬೇಜಾರು ಮಾಡ್ಕೊಬೇಡ, ಸುಮ್ಕಿರು. ಇನ್ನೇನು ಮಾಡಿಯೇ, ಋಣ ಸಂಬಂಧ ಇದ್ದಿದ್ರೆ ಆಯ್ತಿತ್ತು ಬಿಡು. ನಾ ಹೇಳ್ತೀವಿ ಅದು ಯಾಕೆ. ಸರಿ ಕಣ ಆಯಿತು. ಅಂತ ಅಣ್ಣನಿಗೆ ಶಿವಣ್ಣಗೆ ಫೋನ್ ಮಾಡಿ ಹೇಳ್ಬಿಡೋಣ, ನಾವು ಅವ್ರು ಮಾಡೋಕ್ಕಿಲ್ಲ ಅಂತ ಅಂದರು. ಬಂದು ಮನೆ ತಗೆ ಬಂದಿದ್ರು, ಮಾಡಿದ್ದು ಫೋನ್ ಅವ್ರ ಮುಂದ್ಗಡ್ಲೆ. ಫೋನ್ ಸ್ವಿಚ್ ಆಫ್ ಆಗಿತ್ತು ನಿಮ್ಮದು ಅಂತ ಹೇಳ್ಬಿಟ್ಟು ಹೇಳು. ಅಯ್ಯೋ ಹೋಗು, ಏನಾಗಾರೆ ನನ್ನ ಮಕ್ಕಳೇನು ತಗೊಂಡೋಗೋರು ಇಲ್ವಾ. ಮಾಡೋದು ಇನ್ನೊಂದು ವರ್ಷ 2 ವರ್ಷ ಮಾಡೋಕ್ಕಿಲ್ಲ, ಒಟ್ಟಿಗೆ ಓದಲಿ. ಅವ್ರು ಎಲ್ಲಿ ಗಂಟು ಓದಬೇಕು ಅಂತಾರೆ, ಓದಲಿ. ಅವತ್ತೇ ಹೇಳ್ದಕ್ಕನಪ್ಪ. ಇನ್ನೇನಿದ್ರು ಅಣ್ಣ, ನಾವು ಅದ ಮಾಡ್ಕೋಬೇಕು. ಕಾಲೇಜುಕ್ಕೆ ಆಗಲಿ, ದುಡ್ಡು ಖರ್ಚಿಗೆ ಕಾಸಾಗಲಿ ನಾವು ಮಡಿಕೊಂಡು ನಾವು ಮಾಡಬೇಕು ಅಂತ ಅನ್ಸ್ಬಿಟ್ಟದೆ ಅಣ್ಣ. ಇನ್ನು ದುಡ್ಡು ಖರ್ಚು ಜೋಡಿಸ್ಕೊಳ್ಳೋಗಂಟ ಯಾವ ಮದುವೆನೂ ಬೇಡ, ಏನು ಬೇಡ. ಇವತ್ತು ಮಾಡ್ಕೊತೀವಿ ಅಂತಾರೆ, ನಾಳೆ ದಿವ್ಸಕ್ಕೆ ಕಿರಿಗೆ ತೆಗಿತಾರೆ. ಅವೆಲ್ಲ ಯಾಕೆ ಬೇಕು. ನಾವು ಸಂಪಾದನೆ ಮಾಡ್ಬೇಕು, ನಾವು ಮಾಡಬೇಕು ಅಷ್ಟೇ, ಇನ್ನೇನು. ಅದು ಸರಿನೇ ಅಣ್ಣ, ನೀವು ಹೇಳ್ತಾರೋದು ಸರಿನೇ. ಅಷ್ಟು ಮಾಡಿ ಮತ್ತೆ ತಲೆಗೆಡ್ಸ್ಕೊಬೇಡಿ, ಓದ್ಲಿ ಸುಮ್ಕಿರಿ ಅತ್ತಾಗೆ. ಇನ್ನೇನು ಯಾವಾಗಿದ್ರು ಮದುವೆ ಆಗಲೇಬೇಕು. ಓದೋ ಟೈಮಲ್ಲಿ ಓದ್ಕೊಳ್ಳಿ, ಸುಮ್ಕಿರಿ. ಓದೋಕೆ ಇಂಟ್ರೆಸ್ಟ್ ಆಗವ್ರೆ. ಸರಿ ಕಣ ಆಯಿತು. ಫೋನ್ ಮಾಡಿದ್ರೆ ಹೇಳ್ರಣ ಒಂಚೂರ. ಸರಿ ಅಕ್ಕ ಆಯಿತು, ಹೇಳ್ತೀನಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.